ಹಾಯ್ ಹಲೋ ಎವ್ರಿವನ್, ನನ್ನ ಹೆಸರು ಪೂರ್ವಿತ್. ನಾನೀಗ ಆಡ್ತಾ ಇದ್ದೀನಿ ಡ್ರೈವ್ ಎಕ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಇಲ್ಲಿ ಸ್ಟಾರ್ಟ್ ಮಾಡ್ತಾ ಫ್ರೀ ರೂಮ್ಗೆ ಹೋಗ್ತೀನಿ. ಇಲ್ಲಿಂದ ನಾನು ಯೂಟಾ ಅಂತ ಹೋಗ್ತಾ ಇದ್ದೀನಿ. ಅಲ್ಲಿಂದ ನಾನು ಲ್ಯಾಂಡ್ ಹತ್ರ ಹೋಗ್ತಾ ಇದ್ದೀನಿ. ನನಗೆ ಇಲ್ಲಿ ಫೆಲಾನಿ ಸಿಕ್ಕಿದೆ. ಅಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲ ನಾನು ಫಾಸ್ಟ್ ಹೋಗ್ತೀನಿ. ಇದ್ರ ಸೌಂಡ್ ತುಂಬ ಲೌಡಾಗೈತೆ. ಕಿವಿ ಬ್ಲಾಸ್ಟ್ ಆಗೋಗುತ್ತೆ. ಡ್ರಿಫ್ಟ್ ಅಲ್ಲ, ಡ್ರಿಫ್ಟ್ ಯೂಟರ್ನ್. ಬ್ರೇಕ್ ನಿಧಾನ. ಓ ಶಿಟ್, ಗಾಡಿ ಇಲ್ಲಿಂದ ಕಾಣಿಸ್ತೈತೆ. ಇಲ್ಲಿಂದ ಓಡಿಸ್ತೀನಿ. ನಾನೊಂದು ಸತಿ ಆಫ್ ರೋಡಿಂಗ್ ಮಾಡ್ತೀನಿ ಇದರಲ್ಲಿ, ಈ ಗಾಡೀಲಿ. ಇಲ್ಲಿಂದ ನಾನು ಆಫ್ ರೋಡಿಂಗ್ ಮಾಡ್ತಾಯಿದ್ದೀನಿ ಹೆಂಗೆ ಮಾಡಿಕೊಂಡು. ಇಲ್ಲಿಂದ ಆಫ್ ರೋಡಿಂಗ್ ಟ್ರ್ಯಾಕೇ ಐತೆ. ಇಲ್ಲಿಂದ ಹೋಗ್ತೀನಿ. ಗಾಡಿ ಇಲ್ಲಿಂದ ಜಂಪ್ ಓಡಿಸ್ತೀನಿ. ಓ, ನೀರೊಳಗೆ ಬಿದ್ದರೆ ನಾನು ಗೆದ್ದೆ. ಓ ಶಿಟ್, ನೀರೊಳಗೆ ಲ್ಯಾಂಡ್ ಆಗಬೇಕು ಒಟ್ನಲ್ಲಿ. ಎಲೆಕ್ಟ್ರಿಕ್ ಗಾಡಿಗಳಂದ್ರೆ ಇದು ಆಫೇ ಆಗಲ್ಲ. ನಾನು ಎಷ್ಟು ಫಾಸ್ಟ್ ಹೋಗ್ತಾ ಇದ್ದೀನಿ ಅಂದರೆ, ಓ ನೀರೊಳಗೆ ಬಿದ್ದರೆ ನಾನು ಗೆದ್ದೆ. ಎಸ್, ನಾನು ಗೆದ್ದೆ. ಯಪ್ಪ, ಗಾಡಿ ನೋಡ್ಬೇಕು ನೀವು. ಯಪ್ಪ ದೇವ್ರೆ, ಚಪಾತಿ ಆಗ್ಬಿಟ್ಟೈತೆ ಇಲ್ಲಿ. ಈಗ ನಾನು ನೆಕ್ಸ್ಟ್ ಗಾಡಿ ತೊಗೋತಾ ಇದ್ದೀನಿ. ನನಗೆ ಲ್ಯಾಂಬೋರ್ಗಿನಿ ಸಿಕ್ಕಿದೆ, ಆದರೆ ಎಲೆಕ್ಟ್ರಿಕ್ ಇದು ತುಂಬ ಫಾಸ್ಟು. FPS ರೈಡ್ ಹೋಗ್ತೀನಿ. ಈ ಗಾಡಿ ಅಂತೂ ತುಂಬ ಫಾಸ್ಟ್ ಅಂದ್ಕೊಂಡಿದ್ದೆ, ಆದರೂ ಫಾಸ್ಟೇ ಐತೆ. ಆದರೆ ಚೆನ್ನಾಗೈತೆ. ಓ ಮೈ ಗಾಶ್, ಡೋರ್ ಓಪನ್ ಆಗಿದೆ. ಇಲ್ಲಿದೆ, ಓಪನ್ ಆಗಿದೆ ಆದರೆ ನಿಮಗೆ ಗೊತ್ತಾಗಲ್ಲ. ಅದು ಫ್ಲೈಯಿಂಗ್ ಡೋರ್, ಅಂದರೆ ಮೇಲೋಗೋತ್ತಲ್ಲ, ಅದೇ ಫ್ಲೈಯಿಂಗ್ ಡೋರು. ನೋಡಬೇಕಿದ್ರೆ ಜಂಪ್ ಓಡಿಸ್ತೀನಿ, ಆಗ ನಿಮಗೆ ಗೊತ್ತಾಗುತ್ತೆ. ನೋಡೋದ್ರಲ್ಲ, ಲೈಟಾಗಿ ಓಪನ್ ಆಗ್ತೈತೆ. ಈ ಗಾಡಿ ನನಗೆ ತುಂಬ ಇಷ್ಟ ಆಗಿದೆ. ಈ ಗಾಡಿ ಮುಂದಕ್ಕೆ ಹೋಯ್ತಲ್ಲ. ಈ ಗಾಡಿ ಲಾಂಗ್ ಡ್ರೈವ್ ಪರ್ಫೆಕ್ಟ್ ಡ್ರಿಫ್ಟ್ ಹೊಡೆದಿದ್ದೀನಿ. ತುಂಬ ದೂರ ಹೋದರೆ ಇದು ಇಂಜಿನ್ ಆಫ್ ಆಗಿಬಿಡುತ್ತೆ. ಎಲೆಕ್ಟ್ರಿಕ್ ಗಾಡಿಗಳು ಹಂಗೆ. ಈ ಗೇಮ್ ರಿಯಲಿಸ್ಟಿಕ್ ಥರ ಐತೆ. ಡ್ರೈವ್ ಎಕ್ಸ್ ಅಂತ. ಓ ಮೈ ಗಾಶ್, ಗಾಡಿ ಕ್ರ್ಯಾಶ್. ಗಾಡಿ ಕ್ರ್ಯಾಶ್ ಆದ್ರೂ ಇಂಜಿನ್ ಆಫ್ ಆಗೋಗುತ್ತೆ. ಆದರೆ BMW ಹಂಗಲ್ಲ, ಗುಡ್ ಬೈಕ್ ಬರುತ್ತದು. ಓ, ಇಲ್ಲಿಂದ ಡ್ರಿಫ್ಟ್ ಆಗ್ತೀನಿ. ಓ ತಗೋ ಯಪ್ಪ, ಚೆನ್ನಾಗೈತೆ. ಇಲ್ಲಿಂದ ಡ್ರಿಫ್ಟ್ ಹಾಕಿದ್ರೆ ಯಾವುದೇ ಗಾಡಿ ಇಲ್ಲಿ ಗಂಟ ಬರಲ್ಲ. ಮೈ ಗಾಶ್, ಗಾಡಿ ಯಾಕೆ ಮುಂದೆ ಹೋಯ್ತಲ್ಲ. ಓ ಶೆಟ್, ಇಂಜಿನ್ ಆಫ್ ಆಗಿದೆ. ಮತ್ತೆ ಟ್ರೈ ಮಾಡ್ತೀನಿ. ಆನ್ ಆಗಿದೆ. ಈಗ ನಾನೇ ಸಡನ್ನಾಗಿ ಹೆದರ್ಕೊಬಿಟ್ಟೆ, ಗಾಡಿ ಯಾಕೆ ಆಫ್ ಆಯ್ತಂತ. ಇಲ್ಲಿಂದ ಒಂದು ಹೈವೇ ಥರ ಬರುತ್ತೆ ಮೇಲೆ ಹೋಗೋಕ್ಕೆ. ಇಲ್ಲಿಂದ ಫಾಸ್ಟಾಗಿ ಹೋಗ್ತೀನಿ. ಅಲ್ಲಿಂದ ಫ್ಲೈ ಹೊಡಿತೀನಿ. ಓ, ಈ ವೇವ್ ಸಖತ್ತಾಗೈತೆ. ಓ ಶೆಟ್, ಓ ಔಟ್ ಆಫ್ ಕಂಟ್ರೋಲ್ಡ್. ಅಯ್ಯೋ ಶೆಟ್, ಗಾಡಿ ಚಪಾತಿ ಆಗೋಗೈತೆ. ಈಗ ನಾನು ನೆಕ್ಸ್ಟ್ ಗಾಡಿ ತೊಗೋತಾ ಇದ್ದೀನಿ. ಈಗ ನಾನು ಲ್ಯಾಂಬೋರ್ಗಿನಿ ಅವೆಂಟಡೋರ್ ತೊಗೊಂಡಿದ್ದೀನಿ. ಇಲ್ಲ ನಾನು ರಿವರ್ಸ್ ಬರ್ತೀನಿ. ಯಾವುದೋ ಟರ್ನಲ್ ಐತೆ, ಅದು ತುಂಬ ಸ್ಕೇರಿ ಆಗಿದೆ. ಟರ್ನಲ್ ಇಲ್ಲೇ ಐತೆ. ಇದರ ತುಂಬ ಭಯಂಕರ ಆಗಿದೆ. ತುಂಬ ಹಾಂಟೆಡ್ ಟರ್ನಲ್ಲು. ನನಗೆ ಭಯನೇ ಆಗೋಗಿತ್ತು. ಇಲ್ಲಿಂದ ನಾನು
ತುಂಬ ಇದ್ರು. ನೋಡಬೇಕಿದೆ ಸೌಂಡು ಟ್ರೈಲರ್ ಬರೋದೇ ಹೋಗ್ಬಿಡ್ದಿತ್ತು. ಯಪ್ಪ ಯಪ್ಪ ದೇವರೇ ಯಪ್ಪ ಹಾರ್ಟ್ ಅಟ್ಯಾಕ್ ಆಯಿತು. ಯಪ್ಪ ಈಗ ನಡೀರೋ ನನ್ನ ಗಾಡಿ ಯಾರು ಗೊತ್ತಿಲ್ಲ ಅಂದರೆ ಆಕ್ಸಿಡೆಂಟ್ ಮಾಡ್ಕೋತೀನಿ. ಏನಾಗಿಲ್ಲ, ಸ್ಪಾಟೆಡ್ ಆಯಿತು. ವಾಟ್ ಈಸ್ ದಿಸ್? ಯಪ್ಪ ಎದುರ್ಕೊಂಡೆ ಬಿಟ್ಟಿದ್ದೆ. ಈಗ ಮತ್ತೆ ರೀಸ್ಟಾರ್ಟ್ ಮಾಡ್ತೀನಿ. ಈಗ ಅದೇ ಟನಲಲ್ಲಿ ಬಂದಿದ್ದೀನಿ. ಟನಲ್ ಆಯ್ತೀನಿ, ಆಚೆ ಬಂದಿದ್ದೀನಿ. ಇದು ಫಾಸ್ಟ್ ಹೋಗ್ತೀನಿ. ಇಲ್ಲ ಆಫ್ ರೋಡಿಂಗ್ ಕಾರ್ಸ್ಗಳು ಈಸಿಯಾಗಿ ಬರುತ್ತೆ. ಇಲ್ಲಿಂದ ಅವೆಂಟೆಡ್ ಅವರು ತುಂಬ ಚೆನ್ನಾಗಿದೆ, ಸ್ಪೀಡ್ ಬೇಕಿದ್ರೆ. ಚೆನ್ನಾಗೈತೆ ಇದು ಗಾಡಿ. ಫೆಲೋನಿನೂ ಸೈಕು ಬೇಕಿದ್ರೆ. ಎಷ್ಟು ಫಾಸ್ಟ್ ಅಂದರೆ 200 ಅಂತ ಕಲ್ತಿದೆ. 1 ಸೆಕೆಂಡ್ಗೆ ಬೇಕಾಗುತ್ತದೆ ಈ ಗಾಡಿ. ಅಂತೂ ಸೈಕ್. ಅಲ್ಲಿಂದ ನಾನು 200 ಕ್ರಾಸ್ ಮಾಡಿದ್ದೀನಿ. ಕ್ರಾಶ್ ಆಗ್ಬಿಡ, ಕ್ರಾಶ್ ನಿಧಾನ ಕೊಡಿಸ್ಬೇಕು. ಇಲ್ಲಿಂದ ಫ್ರೈ ಆಗ್ಬೋದು. ರೋಡಲ್ಲಿ ಹೊಡಿಸಿದ್ರೆ ಬೆಸ್ಟ್, ಫಾಸ್ಟಾಗಿ ಹೋಗುತ್ತೆ. ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಹೋದರೆ ಫಾಸ್ಟಾಗಿ ಹೋಗುತ್ತೆ. ಡ್ರಿಫ್ಟ್ ಹಾಕ್ಲೇ ಬೇಡ, ಜಾಸ್ತಿ ನಾನಿಲ್ಲಿಂದ ಯಾರೋ ಈ ಕ್ರಾಸಿಂಗಲ್ಲೇ ಐತೆ. ಇದೇ ಕ್ರಾಸ್ ತಡೀರಿ, ಇನ್ನು ಮುಂದೆ ನಾನು ನೋಡಾಯ್ತಾ ಕ್ರಾಸಿಗೆ ಗಾಡಿ ಏನಾಗಿದೆ. ಸ್ಪಾಟ್ ಆಗಬೇಕು. ಗಾಡಿ ಸ್ಮೂತಾಗಿ ನಡೀತಿದೆ. ಔಟ್ ಆಫ್ ಕಂಟ್ರೋಲ್. ಸ್ಲೋ ಮೋಷನ್ ನೋಡಿ, ನೀವು ಚಿಪ್ಸ್ ಪಾಪ್ಕಾರ್ನ್ ನೋಡಿ. ಈಗ ನಾನು ನೆಕ್ಸ್ಟ್ ಮ್ಯಾಪ್ ಹೋಗ್ತಾ ಇದ್ದೀನಿ. ಇಲ್ಲಿಗೆ ನಾವು ಆಫ್ ರೋಡಿಂಗ್ ಬಂದಿದ್ದೀವಿ. ಬನ್ನಿ ನಾನು ನಿಧಾನ ಕಳಿಸ್ತೀನಿ, ಯಾಕೆಂದರೆ ಗಾಡಿ ಡ್ಯಾಮೇಜ್ ಆಗುತ್ತೆ. ಮೊದಲೇ ಡ್ಯಾಮೇಜೇ ಆಗುತ್ತೆ. ನಾವು ಲೆಟ್ಸ್ ಸಿ ದ ಆಫ್ ರೋಡಿಂಗ್. ಚೆನ್ನಾಗಿ ಅದೇ ಜಾಸ್ತಿ ಕಂಡೀಷನ್ ಐತೆ ಗಾಡಿ. ಮರ ಮುಂದ್ಗಡೆ ಬಂಪರ್ ಬ್ಲಾಸ್ಟ್ ಆಗಿದೆ. ನಾನೀಗ ಸೂಪರ್ ಕಾರ್ಸು ಮತ್ತು ಆಫ್ ರೋಡಿಂಗ್ ಕಾರ್ಸು ಜಾಸ್ತಿ ಇದು ಈಗ ನಾನು ನೆಕ್ಸ್ಟ್ ಗಾಡಿ ತಗೋತಾ ಇದ್ದೀನಿ. ಈಗ ನಾನು ಡ್ರಿಫ್ಟ್ ಕಾರ್ ಜೊತೆ ಬಂದಿದ್ದೀನಿ. ಈಗ ನಾನು ನೋಡ್ತಾ ಇದ್ದೀನಿ. ಇಲ್ಲಿ ನಿಧಾನ ಕಳಿಸ್ತೀನಿ. ಗಾಡಿ ತುಂಬ ಬೌನ್ಸ್ ಆಗುತ್ತೆ. ಏನಂದರೆ 10 ರೌಂಡ್ಸ್ ಹಾಕ್ಬೇಕು. ಗಾಡಿ ಬೌನ್ಸ್ ಆಗ್ತೈತೆ.
ನೆಕ್ಸ್ಟ್ ಲೆವೆಲ್ಗೆ ಈಗ ನಾನು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದ್ದೀನಿ. ನಾನೀಗ ಆಫ್ ರೋಡಿಂಗ್ ಕಾರಲ್ಲಿ ಜೊತೆ ಬಂದಿದ್ದೀನಿ, ಅದರ ಇದು ಸ್ಪೋರ್ಟ್ಸ್ ಕಾರ್. ಆಲ್ರೆಡಿ ಮುಂದೆ ಬಂಪರ್ ಬ್ಲಾಸ್ಟ್ ಆಗಿದೆ. ಇದು ಬೇರೆ ರೇಸಿಂಗ್ ಕಾರ್ ಪ್ಲಸ್ ಆಫ್ ರೋಡಿಂಗ್ ಕಾರು, ಜೊತೆಗೆ ಆಫ್ ರೋಡಿಂಗ್ ಟೈರ್ಸ್ ಗಾಡಿ ಬ್ಲಾಸ್ಟ್ ಆಗೋ ಥರ ಒಂದು ರೌಂಡ್ ಕಂಪ್ಲೀಟ್ ಆಗಿದೆ. ಇದು ಗಾಡಿ ಚೆನ್ನಾಗೇ ಐತೆ, ಗಾಡಿ ಪರ್ಫೆಕ್ಟ್ ಕಂಡೀಷನಲ್ಲಿ ಐತೆ, ಚೆನ್ನಾಗೈತೆ ಗಾಡಿ. ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗಿದೆ. ಟೋಟಲ್ 10 ರೌಂಡ್ ಮಾಡಬೇಕು ನಾವು. ಗಾಡಿ ತುಂಬ ಚೆನ್ನಾಗೇ ಓಡ್ತೈತೆ. ಚೆನ್ನಾಗಿ ಓಡ್ತಿದ್ದೆ, ವರ್ಲ್ಡ್ ರೆಕಾರ್ಡ್ ಮಾಡಿದ್ದೇನೆ. ಅಂದರೆ ಇದು ನಾನು ಹೋಗ್ತಾ ಇದ್ದೀನಿ. ಇಂಜಿನ್ ಆಫ್ ಆಗಿಬಿಟ್ಟು ಮೂರು ರೌಂಡ್ ಕಂಪ್ಲೀಟ್ ಮಾಡಿದ್ದೀನಿ. Wait a minute. Spoiler ಇದು ಎಸ್ ಹಿಂದ್ಗಡೆ ಪಾರ್ಟ್ ಇದೆ. ಈಗ ನಾನು ನೆಕ್ಸ್ಟ್ ಮ್ಯಾಪ್ಗೆ ಹೋಗ್ತಾ ಇದ್ದೀನಿ. ನಾನೀಗ ನೆಕ್ಸ್ಟ್ ಮ್ಯಾಪ್ ಬಂದಿದ್ದೀನಿ. ನಾವು ಇಲ್ಲ ಸ್ಟಕ್ ಆಯ್ತು. ಈಗ ನಾನು ನೆಕ್ಸ್ಟ್ ಗಾಡಿ ತಗೋತಾ ಇದ್ದೀನಿ. ನಾನು ಮತ್ತೆ ಸ್ಟಾರ್ಟ್ ಮಾಡಿದೆ, ಯಾಕಂದರೆ ಮತ್ತೆ ಟ್ರೈ ಮಾಡೋಣ ಅಂತ. ಯಾವಾಗಲೂ ಡೋರ್ ಹಾಕೋಣ
ಲೈಕ್ ಆಯಿತು. ಓಕೆ ನಿಧಾನಕ್ಕೆ ಮತ್ತೆ ರೀಸ್ಟಾರ್ಟ್ ಮಾಡ್ತೀನಿ. ಏನು ಅರ್ಥನೇ ಆಯ್ತಲ್ಲ. ಬ್ಯೂಟಿಫುಲ್ ಅವರ್ಸ್ ಇಲ್ಲಿಂದ ಟೈರ್ ಸ್ಲಿಪ್ ಆಯಿತು. ಈಗ ನಾನು ನೆಕ್ಸ್ಟ್ ಗಾಡಿ ತೊಗೋತಾ ಇದ್ದೀನಿ. ನಾನೀಗ BMW ತೊಗೊಂಡಿದ್ದೀನಿ. ಇಲ್ಲಿಂದ ಓಡಿಸ್ತಾ ಇದ್ದೀನಿ. ಇದರಲ್ಲಿ ಸೆನ್ಸರ್ ಇದ್ದರೆ ಇನ್ನೂ ಮಸ್ತಾಗಿರ್ತಿತ್ತು. ಯಾಕೆಂದರೆ ಸೆನ್ಸರ್ ಇದ್ರೆ ರಿಯಲ್ ಥರ ಅನಿಸ್ತಿತ್ತು ಈಗಲೂ. AP ಬಂತವ್ರಂತ ಡೋರ್ ಕ್ಲೋಸ್ ಆದರೂ ಕರೆಕ್ಟ್ ಲೈನಲ್ಲಿ ನೋಡ್ತಿರ್ತೀವಿ. ಬ್ಯೂಟಿಫುಲ್ BMW. ಇಲ್ಲಿಂದ ಸ್ಟಕ್ ಆಗಬೇಕಿತ್ತ. ಓಕೆ ಜಂಪ್ ಹೊಡಿಬೇಕು. ಹಾಂ, ಇಲ್ಲಿಂದ ನಾವು ಆಫ್ ರೋಡಿಂಗ್ ಮಾಡೋದು. ಓ ವಾಟ್ ಅ ಬ್ಯೂಟಿಫುಲ್ ಕಾರ್. ಚೆನ್ನಾಗಿತ್ತು ಗಾಡಿ. ಬ್ಲಾಸ್ಟ್ ಆಗಬೇಕು. ಜಂಪ್ ಹೊಡಿ. ಇಲ್ಲಿಂದ ಬಂದು ಇಲ್ಲಿಂದ ಹೋಗೋದು. ಜಂಪ್ ಹೊಡಿದು. ಈ ಗಾಡಿ ಮಿಷನ್ ಪಾಸ್ಟ್ ಆಗಿದೆ, ಆದರೆ ತುಂಬ ಡ್ಯಾಮೇಜ್ ತೊಗೊಂಡಿದೆ. ಈಗ ನಾನು ನೆಕ್ಸ್ಟ್ ಗಾಡಿ ತೊಗೋತಾ ಇದ್ದೀನಿ. ಈಗ ನಾನು ಟ್ರಕ್ ತೊಗೊಂಡಿದ್ದೀನಿ. ಇನ್ನೇನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಗಾಡಿ ಹತ್ತಲು ನೋಡಿದ್ರೆ ಡಬ್ಸ್ ತೇಲಾಡ್ತೈತೆ. ಇಟ್ ಈಸ್ ಅ ಮಂಕಿ. ಈಗ ನಾನು ಮತ್ತೆ ರೀಟ್ರೈ ಮಾಡ್ತಾ ಇದ್ದೀನಿ. ನೋಡಿದೆ ಗಾಡಿ ಕೆಳಗೆ ಹೋಯ್ತು. ಮತ್ತೆ ಎಷ್ಟು ನಿಧಾನಕ್ಕೆ ಹೋಗ್ಬೇಕಂದ್ರೆ ನೀಟಾಗಿ ಕ್ಲೀನಾಗಿ ಹೋಗ್ಬೇಕು. ಈ ಗಾಡಿ ತುಂಬ ಅಗಲ ಐತೆ, ಸ್ಲಿಪ್ ಆಗುತ್ತದೆ ಕರೆಕ್ಟಾಗಿ. ತರೀಕೆ. ಈಗ ನಾನು ನೆಕ್ಸ್ಟ್ ಗಾಡಿ ತೊಗೋತಾ ಇದ್ದೀನಿ. ಈಗ ನಾನು ಟ್ರಕ್ ತೊಗೊಂಡಿದ್ದೀನಿ. ನಾನು ಹೋಗ್ತಾ ಇದ್ದೀನಿ. ಈ ಟ್ರಕ್ ಟ್ರೈ ಮಾಡ್ಬೋದು. ಟ್ರೈ ಮಾಡ್ತೈತೆ. ಲಾಸ್ಟ್ ಇಲ್ಲಾಂದರೆ ನಾವು ಹಂಗೆ ಟ್ರೈ ಮಾಡೋಣ. ಗಾಡಿ ಎಷ್ಟು ಪಿಚ್ ಆಗುತ್ತಂದರೆ ಓಕೆ. ಜಾಸ್ತಿ ಕಾಣಿಸ್ತೈತಲ್ಲ. ಗಾಡಿ ಹತ್ತಲಿಲ್ಲ, ಆದರೆ ಚೆನ್ನಾಗೇ ಐತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.